ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿರೋ ಸರ್ಕಾರ ಸದ್ದಿಲ್ಲದೆ ಆ ಯೋಜನೆಗೆ ಬ್ರೇಕ್ ಹಾಕುತ್ತಾ ಕೇವಲ ಪರಿಷ್ಕರಣೆ ಅಂತ ಹೇಳ್ತಿದ್ದ ಸಿಎಂ ಜನಪ್ರಿಯ ಉಚಿತ ಯೋಜನೆ ನಿಲ್ಲಿಸ್ತಾರಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವಿಸಿದೆ. ಯಾಕಂದ್ರೆ ಇದಕ್ಕೆ ಪೂರಕವಾದ ಬೆಳವಣಿಗೆ ಇಂಧನ ಇಲಾಖೆಯಲ್ಲಿ ನಡೀತಿದ್ದು ಶೀಘ್ರದಲ್ಲೇ ಉಚಿತ ಕರೆಂಟ್ಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಖಾಸಗಿ ವಿದ್ಯುತ್ ಕಂಪನಿಗೆ ಅವಕಾಶ ಕೊಡುತ್ತಾ ರಾಜ್ಯ. ಶೀಘ್ರದಲ್ಲೇ ಸ್ಥಗಿತವಾಗುತ್ತೆ ಉಚಿತ ವಿದ್ಯುತ್ ಬಳಕೆ. ಗ್ಯಾರಂಟಿಗಳಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿರೋ ಯೋಜನೆ ಅಂದ್ರೆ ಅದು ಗೃಹ ಜ್ಯೋತಿ. ಪ್ರತಿ ಮನೆಗೂ 200 ಯೂನಿಟ್ ಫ್ರೀ ನೀಡ್ತಿರೋ ಯೋಜನೆಗೆ ಇದೀಗ ಕಂಟಕ ಎದುರಾಗಿದೆ. ಹೌದು, ಇಂಧನ ಇಲಾಖೆಯ ಇತ್ತೀಚಿನ ನಡೆಯನ್ನು ನೋಡ್ತಿದ್ರೆ ಇನ್ನೊಂದು ತಿಂಗಳಲ್ಲೇ ಉಚಿತ ಕರೆಂಟ್ಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಸದ್ಯ ಇಡೀ ರಾಜ್ಯಾದ್ಯಂತ 5 ಎಸ್ಕಾಂಗಳು ವಿದ್ಯುತ್ ಪೂರೈಕೆ ಮಾಡ್ತಿವೆ. ಇದರ ನಡುವೆಯೇ ಟಾಟಾ ಪವರ್ ಎನ್ನುವ ಖಾಸಗಿ ಕಂಪನಿ ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಮಾಡ್ತೀವಿ, ನಮಗೆ ಅವಕಾಶ ನೀಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದೆ. ಈಗಾಗಲೇ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಖಾಸಗಿ ಕಂಪನಿ ವಿದ್ಯುತ್ ಸಪ್ಲೈ ಮಾಡ್ತಿವೆ. ಅದೇ ಮಾದರಿಯಲ್ಲಿ ನಮಗೆ ಕೊಡಿ ಅಂತ ಮನವಿ ಸಲ್ಲಿಸಿದ್ದು ಇದೇ ತಿಂಗಳ 23ರವರೆಗೆ ಸಾರ್ವಜನಿಕರ ಆಕ್ಷೇಪಣೆಗೆ ಅವಕಾಶ ನೀಡಿದೆ. ಖಾಸಗಿ ಕಂಪನಿಗೆ ಅವಕಾಶ ಕೊಟ್ಟರೆ ಉಚಿತ ಕರೆಂಟ್ ಯೋಜನೆಗೆ ಆತಂಕ. 5 ಎಸ್ಕಾಂಗಳಿಗೆ ಸರ್ಕಾರದಿಂದ ಉಚಿತ ಕರೆಂಟ್ ಬಿಲ್ ಪಾವತಿ. ಬಿಲ್ ಪಾವತಿಯಲ್ಲಿ ವಿಳಂಬವಾದರೂ ಎಸ್ಕಾಂಗಳು ತಡೆದುಕೊಳ್ಳುವ ಸಾಧ್ಯತೆ. ಖಾಸಗಿ ಕಂಪನಿ ಬಂದರೆ ತಿಂಗಳ ಬಿಲ್ ತಿಂಗಳಲ್ಲೇ ಪಾವತಿ ಕಡ್ಡಾಯ. ಸರ್ಕಾರದ ಪಾವತಿ ವಿಳಂಬವಾದರೆ ಸೇವೆಯಲ್ಲಿ ವ್ಯತ್ಯಯ ಸಾಧ್ಯತೆ. ಗ್ರಾಹಕರೇ ನೇರವಾಗಿ ಹಣ ಪಾವತಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಕೃಷಿ ಪಂಪ್ಸೆಟ್ಟುಗಳ ಉಚಿತ ವಿದ್ಯುತ್ ಸೌಲಭ್ಯಕ್ಕೂ ಪರಿಣಾಮದ ಆತಂಕ. ರಿಯಾಯಿತಿ ವಿದ್ಯುತ್ ಯೋಜನೆಗಳಲ್ಲಿ ಬದಲಾವಣೆ ಸಾಧ್ಯತೆ. ಖಾಸಗೀಕರಣದಿಂದ ರೈತರು ಹಾಗೂ ಗ್ರಾಹಕರಲ್ಲಿ ಕಳವಳ ಹೆಚ್ಚಳ. ಕೇವಲ ವಿದ್ಯುತ್ ಕರೆಂಟ್ ಅಷ್ಟೇ ಅಲ್ಲ, ಕೆಪಿಟಿಸಿಎಲ್ ಹಾಗೂ ಕೆಪಿಸಿಎಲ್ನಲ್ಲಿರೋ ಸಿಬ್ಬಂದಿ ಉದ್ಯೋಗ ಕಳೆದುಕೊಳ್ಳೋ ಸಾಧ್ಯತೆಯೂ ತಳ್ಳಿ ಹಾಕುವಂತಿಲ್ಲ. ಸದ್ಯ ಇದೇ ತಿಂಗಳ 23ರವರೆಗೂ ಆಕ್ಷೇಪಣೆಗೆ ಅವಕಾಶ ನೀಡಿದ್ದು, ಅಷ್ಟರೊಳಗೆ ಸರ್ಕಾರ ಟಾಟಾ ಪವರ್ ಕಂಪನಿಯ ಅರ್ಜಿಯನ್ನು ತಿರಸ್ಕಾರ ಮಾಡೋ ಕೆಲಸ ಮಾಡಬೇಕಿದೆ. ಇಲ್ಲಾಂದ್ರೆ ದುಬಾರಿ ದುನಿಯಾದಲ್ಲಿ ಮತ್ತೊಂದು ಬರೆ ಬೀಳೋದಂತೂ ಗ್ಯಾರಂಟಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.